ನಮ್ಮ ದೇಶದ ಪ್ರಧಾನಮಂತ್ರಿಗಳು ನ್ಯೂಜಿಲೆಂಡ್ಗೆ ಹೋಗ್ಬೇಕಾದ್ರೆ ಕೊರಳಿಗೆ ಶಾಲು ಹಾಕೊಂಡು ಹೋಗ್ತಾರೆ. ಅಲ್ಲಿನ ನಡವಳಿಕೆಗಳಿಗೆ ವಿದೇಶಗಳಲ್ಲಿರುವಂತಹ ಮಾಧ್ಯಮಗಳು ಹಾಡ್ಕೊಂಡು ನಗ್ತಾ ಇದ್ದಾರೆ. ಈ ದೇಶದ ಒಬ್ಬ ಭಾರತೀಯ 18 ದಿನಗಳಿಂದ ಸತ್ಯಾಗ್ರಹದಲ್ಲಿ ಕೂತ್ಕೊಂಡಿದ್ದಾರೆ. ಶಿಕ್ಷಣ ವ್ಯವಸ್ಥೆಯನ್ನು ಹಾಳು ಮಾಡಿದ್ದಂತಹ ಶಿಕ್ಷಣ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ. ಈ ದೇಶ ಸ್ವತಂತ್ರ ಪಡ್ಕೊಂಡಿದ್ದು ಸತ್ಯಾಗ್ರಹದ ಮೂಲಕ. ಮಹಾತ್ಮ ಗಾಂಧಿಯವರು ಸತ್ಯಾಗ್ರಹ ಮಾಡಿ ಬ್ರಿಟಿಷರನ್ನು ಭಾರತದಿಂದ ಹೊಡೆದೋಡಿಸಿದ್ರು. ಅಂತಹ ಸತ್ಯಾಗ್ರಹವನ್ನು ಮಾಡ್ತಾ ಇರುವಂತಹ ಒಬ್ಬ ಭಾರತೀಯನಿಗೆ ಸ್ಪಂದನೆ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತಂದರೆ ನೀವೆಂತಹ ಆಡಳಿತ ಮಾಡ್ತಾ ಇದ್ದೀರಿ? ನೀವೆಂತಹ ಭಾರತೀಯರು? 16 ಜನ ಜೀವ ಕಳ್ಕೊಂಡ್ರಲ್ರಿ ನೀಟ್ ಪರೀಕ್ಷೆನಲ್ಲಿ. ಈ ದೇಶದ ಶಿಕ್ಷಣ ಸಚಿವರಿಗೆ ಜವಾಬ್ದಾರಿ ಇಲ್ಲ. ನೀಟ್ ಪರೀಕ್ಷೆ ಮಾಡಬೇಕಾದ್ರೆ ಹೆಲಿಕಾಪ್ಟರ್ಗಳನ್ನು ಬಳಸ್ಕೊಂಡು ಸೈನಿಕರನ್ನು ಬಳಸ್ಕೊಂಡು ಪರೀಕ್ಷೆ ಮಾಡ್ತಾರೆ ಅಂತಂದರೆ ಇವರ ವೈಫಲ್ಯ ಎಷ್ಟು ದೊಡ್ಡದು. ಸತ್ಯಾಗ್ರಹಕ್ಕೆ ಬೆಲೆ ಇಲ್ವಾ? ಈ ದೇಶ ಸ್ವತಂತ್ರ ಗಳಿಸಿದ್ದ ಸತ್ಯಾಗ್ರಹದಿಂದ ಅಂತ ಗೊತ್ತಿಲ್ವಾ? ಇಷ್ಟೊಂದು ಕಠೋರವಾದಂತಹ ಇಡೀ ವಿದೇಶದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳನ್ನು ಯಾವ ರೀತಿ ಟ್ರೋಲ್ ಮಾಡ್ತಾ ಇದ್ದಾರೆ, ಅಲ್ಲಿನ ಮಾಧ್ಯಮಗಳು ಯಾವ ರೀತಿ ಟ್ರೋಲ್ ಮಾಡ್ತಾ ಇದ್ದಾರೆ. ಇಡೀ ಭಾರತೀಯರ ಮರ್ಯಾದೆಯನ್ನು, ಇಡೀ ದೇಶದ ಮರ್ಯಾದೆಯನ್ನು ವಿದೇಶದಲ್ಲಿ ಕಳೀಲಾಗ್ತಾ ಇದೆ. ಇದರ ಬಗ್ಗೆ ಪರಿಜ್ಞಾನವೇ ಇಲ್ಲ. ನಮಗೆ ನಾಗರಿಕರಿಗೆ ಪರಿಜ್ಞಾನವೇ ಇಲ್ಲ. ನಾವು ಏನು ಮಾಡ್ತಾ ಇದ್ದೀವಿ ಅಂತ ನಮಗೆ ಗೊತ್ತಿಲ್ಲ. ನಾವು ಯೂಟ್ಯೂಬ್ನಲ್ಲಿ ಯಾವ್ಯಾವುದೋ ವಿಡಿಯೋಗಳನ್ನು ನೋಡಿಕೊಂಡು ನಾವು ಶೇರ್ ಮಾಡ್ತಾ ಇರ್ತೀವಿ. ಈ ದೇಶದ ಮರ್ಯಾದೆ ಹರಾಜಾಗ್ತಾ ಇದೆ. ಈ ದೇಶದ ಮರ್ಯಾದೆಯನ್ನು ವಿದೇಶದ ನ್ಯೂಸ್ ಚಾನಲ್ಗಳು ವಿಡಿಯೋಗಳನ್ನು ಹಾಕ್ಕೊಂಡು ಟ್ರೋಲ್ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ನಮಗೆ ಪರಿಜ್ಞಾನ ಇಲ್ಲ. ದೇಶದ ಮರ್ಯಾದೆ ಹೋಗ್ತಾ ಇದೆ. ಈ ದೇಶದ ಸ್ವತಂತ್ರಕ್ಕೋಸ್ಕರವಾಗಿ ಲಕ್ಷಾಂತರ ಜನ ಬಲಿದಾನ ಆಗಿರುವಂಥದ್ದು. ಸುಭಾಷ್ ಚಂದ್ರ ಬೋಸ್ ಅಂತವರು, ಚಂದ್ರಶೇಖರ್ ಆಜಾದ್ ಅಂತವರು, ಭಗತ್ ಸಿಂಗ್ ಅಂತವರು, ರಾಜ್ಗುರು, ಸುಖದೇವ್, ಸಂಗೊಳ್ಳಿ ರಾಯಣ್ಣ, ಕಿತ್ತೂರಾಣಿ ಚೆನ್ನಮ್ಮ, ಲಕ್ಷಾಂತರ ಜನ ಈ ದೇಶದ ಸ್ವತಂತ್ರಕ್ಕೋಸ್ಕರವಾಗಿ ಹೋರಾಟ ಮಾಡಿ ಜೀವ ಕಳ್ಕೊಂಡಂಥವರು. ಇಂತಹ ಬಲಿದಾನಗಳ ನಡುವೆ ಮಹಾತ್ಮ ಗಾಂಧಿಯವರ ಸತ್ಯಾಗ್ರಹದ ಮೂಲಕ ನಮ್ಮ ದೇಶಕ್ಕೆ ಸ್ವತಂತ್ರ ಬಂತಲ್ವಾ? ಆ ಸ್ವತಂತ್ರವನ್ನು ಉಳಿಸ್ಕೊಳ್ಳೋಕ್ಕೆ ನಿಮ್ಮ ಕೈಲಿ ಆಗ್ತಾ ಇಲ್ಲ. 2014ರಿಂದ ಇಡೀ ದೇಶವನ್ನು ಯಾವ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ? ಈ ದೇಶದ ಪ್ರಧಾನಮಂತ್ರಿ ಒಂದೇ ಒಂದು ಪ್ರೆಸ್ ಮೀಟ್ ಮಾಡಲಿಕ್ಕೆ ಆಗದಂತಹ ಒಬ್ಬ ಪ್ರಧಾನಮಂತ್ರಿಯನ್ನು ನಾವು 13 ವರ್ಷದಿಂದ ನೋಡ್ತಾ ಇದ್ದೀವಿ. 13 ವರ್ಷದಿಂದ. ಇದು ನಮ್ಮ ದೇಶದ ದೌರ್ಭಾಗ್ಯವೋ ದುರಂತವೋ ಗೊತ್ತಿಲ್ಲ. ಈ ದೇಶದಲ್ಲಿರುವಂತಹ ಯುವಕರು, ಈ ದೇಶದಲ್ಲಿರುವಂತಹ ಪ್ರಜ್ಞಾವಂತರಿಗೆ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದೇ ಗೊತ್ತಿಲ್ಲ. ಇವತ್ತಿಗೂ ಸಹ ಶ್ರೀರಾಮಚಂದ್ರ ದೇವರು ಧರ್ಮ ಅಂದ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನು ನೋಡ್ಕೊಂಡು ಹೌದು ಇವರು ಧರ್ಮವನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಹೋಗ್ತಾ ಇದ್ದೀರಲ್ಲ. ದೇಶದ ಮರ್ಯಾದೆ ವಿದೇಶಗಳಲ್ಲಿ ಹಾಳಾಗ್ತಾ ಇದೆ. ಈ ದೇಶದ ಭಾರತೀಯ ಸತ್ಯಾಗ್ರಹದಲ್ಲಿ ಕೂತ್ಕೊಂಡಿದ್ದಾರೆ, ನ್ಯಾಯಕ್ಕೋಸ್ಕರ ಕೂತ್ಕೊಂಡಿದ್ದಾರೆ. ಇಂತಹ ಭರತ ಭೂಮಿನಲ್ಲಿ ಶ್ರೀರಾಮಚಂದ್ರನ ರಾಮ ರಾಜ್ಯವನ್ನು ಮಾತನಾಡುವಂತಹ ಇವರು ದೆಹಲಿಯ ರಾಜಧಾನಿನಲ್ಲಿ ಸತ್ಯಾಗ್ರಹದಲ್ಲಿ ಕೂತ್ಕೊಂಡಿರುವಂತಹ ಒಬ್ಬ ಭಾರತೀಯನ ಆ ಸತ್ಯಾಗ್ರಹದ ವಿಚಾರ ಇವ್ರ ಕಿವಿಗೆ ಹೋಗೋದಿಲ್ವಾ? ತಲೆ ತಗ್ಗಿಸುವಂತಹ ಕೆಲಸ ಮಾಡ್ತಾ ಇದ್ದಾರಲ್ಲ. ಒಬ್ಬ ಅಸಮರ್ಥ ಶಿಕ್ಷಣ ಸಚಿವನನ್ನು ಸಚಿವ ಸಂಪುಟದಲ್ಲಿ ಇಟ್ಕೊಂಡು ಅವರಿಗೆ ಸಮರ್ಥನೆ ಮಾಡ್ಕೊಂಡು ನಿಂತ್ಕೊಳ್ತೀರಲ್ಲ. ಈ ದೇಶದ ವಿದೇಶಿ ಸಾಲ ಮುಗಿಲೆತ್ತರಕ್ಕೆ ಹೋಗ್ತಿದ್ರು ಸಹ ಆ ಹಣಕಾಸು ಸಚಿವರನ್ನು ಬದಲಾಯಿಸದೆ ಅವರನ್ನೇ ಇಟ್ಕೊಂಡು ಕೂತಿದ್ದೀರಲ್ಲ. ಯಾವುದು ನ್ಯಾಯ? ಯಾವುದು ಸತ್ಯ? ಇದಕ್ಕೋಸ್ಕರವಾಗಿ ನಮ್ಮ ದೇಶ ಸ್ವತಂತ್ರ ಆಗಬೇಕಾಗಿತ್ತಾ? ಬ್ರಿಟಿಷರು ಇದಕ್ಕೋಸ್ಕರವಾಗಿ ಬ್ರಿಟಿಷರ ಜೊತೆ ಹೋರಾಟ ಮಾಡಬೇಕಾಗಿತ್ತ? ಬ್ರಿಟಿಷರು ಅವತ್ತೇ ಹೇಳಿದ್ರಲ್ಲ, ನಿಮ್ಮ ಕೈಲಿ ಆಡಳಿತ ಮಾಡೋದಕ್ಕೆ ಬರೋದಿಲ್ಲ ಅಂತೇಳಿ. ನೀವು ಆಳಿಸ್ಕೊಳ್ಳಿ ಅಂತ ಹೇಳಿದ್ರಲ್ಲ. ಇವತ್ತು ಬ್ರಿಟಿಷರು ಹೇಳಿದ್ದಂಥದ್ದು 2014ರಿಂದ ಇವತ್ತು ಎಂತಹ ವಿಚಾರಕ್ಕೆ ತೆಗೆದುಕೊಂಡು ಹೋಗಿದ್ದೀರಿ? ಎಂತಹ ಸ್ಥಿತಿಗೆ ಇವತ್ತು ಭಾರತವನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀರಿ? ತಲೆ ತಗ್ಗಿಸುವಂತಹ ಕೆಲಸಗಳು ಆಗ್ತಾ ಇದ್ದಾವೆ. ಮಾರಿಕೊಂಡ ಮಾಧ್ಯಮಗಳಾಗಿರ್ಬೋದು, ಈ ಯುವಕರು ಅಂಧಭಕ್ತರಾಗಿರ್ಬೋದು, ಇವರಿಗೆ ದೇಶ ಬೇಕಾಗಿಲ್ಲ, ದೇಶವನ್ನು ಉಳಿಸೋದು ಬೇಕಾಗಿಲ್ಲ. ಯಾರೋ ಒಂದು 2% ಜನ ಹೇಳುವಂತಹ ಸುಳ್ಳುಗಳನ್ನು ಅದನ್ನೇ ಸತ್ಯ ಅಂತ ನಂಬಿಕೊಂಡು 98% ಭಾರತೀಯರು ಭಾರತವನ್ನು ಇವತ್ತು ವಿನಾಶದಂಚಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ. ಭಾರತವನ್ನು ವಿನಾಶದಂಚಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ. ಇಲ್ಲಿ ದೇಶ ಮುಖ್ಯ.
ಧರ್ಮ ಮುಖ್ಯ, ಅವರವರ ಧರ್ಮ ಅವರವರಿಗೆ ಮುಖ್ಯ. ವ್ಯಕ್ತಿ ಅಲ್ಲ, ರಾಜಕೀಯ ಪಕ್ಷಗಳಲ್ಲ. ವ್ಯಕ್ತಿ ಅಲ್ಲ, ರಾಜಕೀಯ ಪಕ್ಷಗಳು ಮುಖ್ಯ ಅಲ್ಲ. ನರೇಂದ್ರ ಮೋದಿ ಎಂಬ ಉತ್ಸವ ಮೂರ್ತಿಯನ್ನು ಮುಂದ್ಗಡೆ ಬಿಟ್ಟು ಹಿಂದುಗಡೆ ಟೆಲಿಪ್ರಾಂಪ್ಟರ್ಗಳಲ್ಲಿ ಏನೇನು ವಿಷಯ. ಒಬ್ಬ ಪ್ರಧಾನಮಂತ್ರಿ ನ್ಯೂಜಿಲ್ಯಾಂಡ್ಗೆ ಹೋಗಬೇಕಾದ್ರೆ ಅವರು ಕೊಟ್ಟಂತಹ ಶಾಲುವನ್ನು ಹೆಗಲ ಮೇಲೆ ಹಾಕ್ಕೊಂಡು ಫ್ಲೈಟಿಂದ ಇಳಿತಾರೆ ಅಂತಂದರೆ ಇವರು ಎಂತಹ ಡೈರೆಕ್ಷನ್ ಕೊಟ್ಟಿರಬೇಕು, ಎಂತೆಂತಹ ವಿಚಾರಗಳನ್ನು ಇಟ್ಕೊಳ್ಬೇಕು. ಸ್ವಂತ ಬುದ್ಧಿ ಇಲ್ಲದಂತಹ ಒಬ್ಬ ನರೇಂದ್ರ ಮೋದಿಯವರನ್ನು ಇವತ್ತು ಯಾವ ರೀತಿ ಆಟ ಆಡಿಸ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಲ್ಲ, ನಾವೆಲ್ಲವನ್ನು ನೋಡ್ತಾ ಇದ್ದೀವಲ್ಲ. ವಿದೇಶದಲ್ಲಿರುವಂತಹ ಮಾಧ್ಯಮಗಳು ಭಾರತದ ದೇಶದ ಪ್ರಧಾನಮಂತ್ರಿಗಳನ್ನು ಟ್ರೋಲ್ ಮಾಡ್ತಾ ಇದ್ದರೆ ಈ ದೇಶದ ನಾಗರಿಕರುಗಳಾಗಿ ನಮಗೆ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂಗೆ ಆಗುತ್ತೆ. ಎಂತಹ ದೇಶ ನಮ್ಮದು, ಎಂತಹ ಭಾರತ ದೇಶ ನಮ್ಮದು. ಡಾಕ್ಟರ್ BR ಅಂಬೇಡ್ಕರ್ ಅವರ, ಮಹಾತ್ಮ ಗಾಂಧಿಯವರ ಪುತ್ಥಳಿಗಳನ್ನು, ಅವರ ಹೆಸರುಗಳನ್ನು ಬೇರೆ ಬೇರೆ ದೇಶಗಳಿಗಿಟ್ಟಿದ್ದಾರೆ. ಇದು ಭಾರತದ ಹೆಮ್ಮೆಯ ವಿಚಾರಗಳು. ಇವತ್ತು ಈ ದೇಶದ ಪ್ರಧಾನಮಂತ್ರಿಗಳನ್ನು ಟ್ರೋಲ್ ಮಾಡ್ತಾ ಇದ್ದಾರೆ. ಸ್ವತಂತ್ರ ಬಂದಾಗಿನಿಂದ ಇವತ್ತಿನವರೆಗೂ ಈ ದೇಶದ ಎಷ್ಟು ಜನ ಪ್ರಧಾನಮಂತ್ರಿಗಳು ಈ ದೇಶದ ಮರ್ಯಾದೆಯನ್ನು ಇಷ್ಟರ ಮಟ್ಟಿಗೆ ಕಳೆದಿರಲಿಲ್ಲ. ಟ್ರೋಲು ಭಾರತದೊಳಗಡೆ ಟ್ರೋಲ್ ಆಗ್ತಿತ್ತು. ಇವತ್ತು ವಿದೇಶಿಗರು ಟ್ರೋಲ್ ಮಾಡೋದಕ್ಕೆ ಸೃಷ್ಟಿ ಮಾಡಿದ್ದಾರೆ. ಇನ್ನೂ ಸಹ ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಕುರ್ಚಿ ಆಸೆ ಬಿಟ್ಟೇ ಇಲ್ಲ. ಯಾವಾಗಲೂ ವಿದೇಶಿ ಯಾತ್ರೆ, ವಿದೇಶಿ ಯಾತ್ರೆ, ವಿದೇಶಿ ಯಾತ್ರೆ. ಇಲ್ಲಿ ಪೆಟ್ರೋಲ್ ಡೀಸೆಲ್ ಕಡಿಮೆ ಮಾಡಿ ಅಂತ ಹೇಳುವಂಥವರು ಇವರು ಸತತವಾಗಿ ವಿದೇಶಿ ಯಾತ್ರೆ ಮಾಡ್ತಾ ಇದ್ದಾರೆ. ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ನಿಜಕ್ಕೂ ತಲೆ ಬಗ್ಗಿಸುವಂತಹ ವಿಚಾರ ರೀ. ನೀಟ್ ಪರೀಕ್ಷೆಯಲ್ಲಿ ಜೀವ ಕಳ್ಕೊಂಡಂತಹ ವಿದ್ಯಾರ್ಥಿಗಳ ಅವರ ಆತ್ಮಗಳು ಇವತ್ತು ಎಷ್ಟು ರೋಧಿಸ್ತಾ ಇರ್ತವೆ. ಒಬ್ಬ ಶಿಕ್ಷಣ ಸಚಿವನನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಸತ್ಯಾಗ್ರಹದಲ್ಲಿ ಕೂತ್ಕೊಂಡಿರುವಂತಹ ಒಬ್ಬ ಭಾರತೀಯನ ಅವರು ಏನು ಕೇಳ್ತಾ ಇದ್ದಾರೆ, ಅವರು ಕೇಳ್ತಾ ಇರುವಂತಹ ವಿಚಾರ ಕೇಂದ್ರ ಸರ್ಕಾರದ ಒಂದೇ ಒಬ್ಬ ಪ್ರತಿನಿಧಿ ಅಲ್ಲಿ ಸ್ಪಂದಿಸಲಿಲ್ಲ ಅಂತಂದರೆ ತಲೆ ತಗ್ಗಿಸುವಂತಹ ವಿಚಾರ ಅಲ್ವಾ. ಇಲ್ಲಿ ನೀವು ಎಡಪಂಥ ಬಲಪಂಥ ಅದು ಇದು ಅಂತ ಮಾಡ್ತೀರಲ್ಲ. ಭಾರತೀಯರ್ರಿ ನಾವು ಸ್ವತಂತ್ರಕ್ಕೋಸ್ಕರವಾಗಿ ಹೋರಾಟ ಮಾಡಬೇಕಾದ್ರೆ ಎಡಪಂಥದವರು ಬಲಪಂಥದವರು ಅಂತ ಹೇಳಲಿಲ್ಲ. 2% ಬ್ರಿಟಿಷರ ಜೊತೆ ಸೇರಿಕೊಂಡು, ಮೊಘಲರ ಜೊತೆ ಸೇರಿಕೊಂಡು ಭಾರತೀಯರನ್ನು ಸಾಯಿಸ್ತಾ ಇದ್ರು ಸಹ ನೋಡಿಕೊಂಡು ಅವರ ಸ್ವಂತಕ್ಕೆ ಬಳಸ್ಕೊಳ್ತಾ ಇದ್ದಂಥವರು ಇವತ್ತಿಗೂ ಸಹ ಆ 2% ಅತ್ಯಂತ ಕೆಟ್ಟದಾಗಿ ಆಡಳಿತವನ್ನು ನಡೆಸೋದಕ್ಕೆ ಹಿಂದೆ ಡೈರೆಕ್ಷನ್ ಕೊಡ್ತಾ ಇದ್ದಾರೆ. ಆ 2% ಅವರಿಗೆ ಈ ದೇಶ ಉದ್ಧಾರ ಆಗೋದು ಬೇಕಾಗಿಲ್ಲ, ಈ ದೇಶ ಸುಭಿಕ್ಷವಾಗಿರೋದು ಬೇಕಾಗಿಲ್ಲ. ಅವರು ಮಾತ್ರ ಚೆನ್ನಾಗಿರಬೇಕು, ಎಲ್ಲ ಕ್ಷೇತ್ರಗಳಲ್ಲೂ ಅವ್ರು ಮಾತ್ರ ಚೆನ್ನಾಗಿರಬೇಕು. 98% ಭಾರತೀಯರು ಅವರ ಮಾತನ್ನು ನಂಬಿಕೊಂಡು ಹಾಳಾಗೋದ್ರೂ ಪರವಾಗಿಲ್ಲ, ದೇಶ ಹಾಳಾಗೋದ್ರೂ ಪರವಾಗಿಲ್ಲ, ಭಾರತೀಯ ಸತ್ಯಾಗ್ರಹದಲ್ಲಿ ಸತ್ತೋದ್ರೂ ಪರವಾಗಿಲ್ಲ, ನಾವು ಮಾತ್ರ ಚೆನ್ನಾಗಿರಬೇಕು. ಸತ್ರೂ ಸಹ ಇವತ್ತು ಕಮೆಂಟ್ಗಳನ್ನು ನೋಡ್ತೀವಲ್ಲ, ವಿದ್ಯಾರ್ಥಿಗಳ ನ್ಯಾಯಕ್ಕೋಸ್ಕರವಾಗಿ ಸತ್ಯಾಗ್ರಹ ಮಾಡ್ತಾ ಇದ್ದವ್ರಿಗೆ ಯಾವ ರೀತಿ ಕಮೆಂಟ್ಗಳನ್ನು ಹಾಕ್ತಾ ಇದ್ದಾರೆ ನೋಡ್ತಾ ಇದ್ದೀರಲ್ಲ. ನಾಚಿಕೆ ಆಗುತ್ತೆ, ನಿಮಗೆಲ್ಲರಿಗೂ ನಾಚಿಕೆ ಆಗುತ್ತೆ ರೀ. ನಿಮ್ಮನ್ನು ನೋಡ್ತಾ ಇದ್ದರೆ ನೀವೆಲ್ಲ ಭಾರತೀಯರ ಅಂತ ನಮಗೆ ನಾಚಿಕೆ ಆಗುತ್ತೆ. ಅಂತಹ ಕೆಟ್ಟ ಕಮೆಂಟ್ ಹಾಕುವಂಥವರನ್ನು, ತಲೆ ತಗ್ಗಿಸುವಂತಹ ಕಮೆಂಟ್ಗಳನ್ನು ಹಾಕ್ತಾ ಇದ್ದೀರಾ. ದೇಶದ ಸ್ವತಂತ್ರಕ್ಕೋಸ್ಕರವಾಗಿ ಲಕ್ಷಾಂತರ ಜನ ಬಲಿದಾನ ಮಾಡಿದಂತಹ ದೇಶದಲ್ಲಿ ಇವತ್ತು ನಿಮ್ಮಂತಹ ಈ ದೇಶ ಮೊದಲು ಅಂತ ಬರಬೇಕಾಗಿತ್ತು ರೀ. ಈ ದೇಶ ಮೊದಲು, ದೇಶವನ್ನು ಉಳಿಸಬೇಕಾಗಿತ್ತು. ನೀವು ಯಾವುದೋ ಒಂದು ರಾಜಕೀಯ ಪಕ್ಷ, ಯಾರೋ ಒಬ್ಬ ವ್ಯಕ್ತಿಗೋಸ್ಕರವಾಗಿ, ಯಾರೋ 2% ಅವರ ವೈಯಕ್ತಿಕ ಲಾಭಕ್ಕೋಸ್ಕರವಾಗಿ ದೇಶವನ್ನು ಬಳಸ್ಕೊಳ್ತಾ ಇದ್ದಾರಲ್ಲ, ಅವರ ಪರವಾಗಿ ನಿಂತ್ಕೊಂಡಿದ್ದೀರಲ್ಲ. ತಲೆ ತಗ್ಗಿಸುವಂತಹ ಕೆಲಸ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.